ನಮಸ್ಕಾರ ದೋಸ್ತೋ. ಏನಿದು ಹಿಂದಿಲಿ ಮಾತಾಡ್ತಾವೆ ಅನ್ಕೋತಿದ್ದೀರಾ? ಎಸ್, ಎಲ್ಲ ಭಾಷೆ ಮಾತಾಡಬೇಕು. ಇಂಗ್ಲೀಷಲ್ಲೂ ಮಾತಾಡಬೇಕು, ಹಿಂದಿಲೂ ಮಾತಾಡಬೇಕು, ಕನ್ನಡ, ಮರಾಠಿ, ತೆಲುಗು, ತಮಿಳ್ ಎಲ್ಲ ಕಲಿಬೇಕು. ಭಾಷೆಗಳು ಆಲ್ಸೋ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ಥರ ಭಾಷಾಂತರ ಅಂತ ಹೇಳ್ತಾರಲ್ಲ, ಏನೋ ಒಂಥರ ಆ ಥರ ನಾನೇನು ಮಾಡ್ತಿಲ್ಲ. ರಿಯಾಲಿಟಿ ಹೇಳ್ತಿದ್ದೀನಿ. ಎಲ್ಲ ಭಾಷೆನೂ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ, ಕಲಿಯೋಕೆ ಟ್ರೈ ಮಾಡಿ. ಬಿಕಾಸ್ ದಟ್ಸ್ ಎನಾಸ್ ಯುವರ್ ನಾಲೆಡ್ಜ್. ನಿಮ್ಮ ನಾಲೆಜ್ನ ಇಂಪ್ರೂವ್ ಮಾಡುತ್ತೆ. ಓಕೆನಾ? ಸೊ ಇವತ್ತಿನ ಟಾಪಿಕ್ ಏನಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್, ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇದೆ. ಸೊ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಓಕೆನಾ? ಐಡಿಯಾ ಇದೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅದಕ್ಕೆ ಕೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್, ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಅನಾಲಿಸಿಸ್, ನನ್ನ ರಿಸರ್ಚ್ ಪ್ರಕಾರ ನಾನು ಹೇಳೋದೇನೆಂದರೆ, ನಿಯರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ. ರಿಸರ್ಚ್ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಯರ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ. ಡೆವಲಪ್ಮೆಂಟ್ ಇಸ್ ನಥಿಂಗ್ ಬಟ್ ಇಂಪ್ಲಿಮೆಂಟೇಷನ್. ರಿಸರ್ಚ್ ಅಂದರೆ ಯಾವ ಥರ ಬೆಟರ್ ಅಂತ ಕೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್, ಝೊಮೊಟೊ ಇದೆ, ಸ್ವಿಗ್ಗಿ ಇದೆ, ಆ್ಯಂಡ್ ಆಲ್ಸೋ ಬ್ಲಿಂಕಿಟ್ ಅಂತ ಈಗ ಆ್ಯಕ್ಚುಲಿ ಬಂದಿದೆ. ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, ಟಾಟಾ ಇದೆ, ಮೆನಿ ಕಂಪ್ನೀಸ್ ಇದ್ದಾವೆ. ಸೊ ಇವೆಲ್ಲ ಏನು ಸ್ಟಾರ್ಟಿಂಗೇ ಬಂದ್ವಾ? ಅಲ್ಲ ತಾನೆ? ಅರೌಂಡ್ 10 years ಆಗಿದೆ ಎವಾಲ್ವ್ ಆಗೋಕ್ಕೆ, ತಗೊಳೋಕ್ಕೆ. ಓಕೆನಾ? ಸೊ ನಾವು ಈಗ ನೋಡ್ತಾ ಇರ್ಬೋದು, ಇವೆಲ್ಲ ದೈತ್ಯ ಕಂಪನಿಗಳು ಆ ಥರ ಈ ಥರ ಅಂತ ಹೇಳ್ತಾರಲ್ಲ. ಎಸ್, ಡೆಫಿನೆಟ್ಲಿ. ಬಟ್ ಅದರ ಹಿಂದೆ ಪರಿಶ್ರಮ, ಹಾರ್ಡ್ ವರ್ಕ್ ಅಷ್ಟೇ ಇರುತ್ತೆ. ಓಕೆನಾ? ಮತ್ತೆ ಇನ್ನೊಂದೇನಂದರೆ ವಾರೆನ್ ಬಫೆಟ್ ಅವರು ಒಂದು ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ತನ್ನ ಕಂಪ್ನಿ ಬೆಳೆಸೋಕೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್, ಐ ಆಮ್ ಕಮ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್. ನಾನೇನೋ ಒಂದು ಕಂಪ್ನಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕಂಪ್ನಿ ಕಟ್ಟೋಕೆ ಅರೌಂಡ್ 3 to 4 years ಬೇಕಾಗುತ್ತೆ ಅಂದ್ಕೊಳ್ಳಿ. ಆ ಪೇಷನ್ಸ್ ನನ್ನಲ್ಲಿ ಇರಬೇಕು, ಆ ವರ್ಕ್ ನನ್ನಲ್ಲಿ ಇರಬೇಕು. ಅದರ್ವೈಸ್ ಇಲ್ಲ ಅಂದರೆ, ನನಗೆ ಯಾವ ಪೇಷನ್ಸ್ ಇರಬೇಕು ಅಂದರೆ 40 ವರ್ಷ ಬೇರೆಯವರಿಗೋಸ್ಕರ ದುಡಿಯೋ ಪೇಷನ್ಸ್ ಇರಬೇಕು. ಸೊ ನೀವು ಚೂಸ್ ಮಾಡಿ ಯಾವ ಪಾತ್ನ, ಯಾವ ಡಿಸಿಷನ್ನ ನೀವು ತೆಗೆದುಕೊಳ್ತೀರಾ ಅಂತ. ಓಕೆನಾ? ಸೊ ಎವ್ರಿವರೆಗೂ, ಫಾರ್ ಎಕ್ಸಾಂಪಲ್ ಫಾರ್ಮಿಂಗ್ ಇರ್ಬೋದು, ಫಾರ್ಮಿಂಗಿಂದ AI ಟೆಕ್ನಾಲಜಿವರೆಗೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಂಡಿಯಾದ ಪ್ರೆಸೆಂಟ್ GDP 4.3 trillion ಆ್ಯಂಡ್ ಚೀನಾದು 17.2 something trillion ಇದೆ. ಬಿಕಾಸ್ ವಾಟ್ ಆರ್ ದ ರೀಸನ್? ಓಕೆ, ಚೀನಾ ಇಸ್ ದ ಲಾರ್ಜೆಸ್ಟ್ ಏರಿಯಾ ಆ್ಯಂಡ್ ಸ್ಮಾಲೆಸ್ಟ್ ಇನ್ ಇಂಡಿಯಾ, ಸ್ಮಾಲೆಸ್ಟ್ ಏರಿಯಾದಲ್ಲಿ. ಓಕೆ, ಪಾಪ್ಯುಲೇಷನ್ ಸೇಮೇ ಇದೆ. ಸೊ ಓಕೆ, ಲಾಟ್ ಆಫ್ ರೀಸನ್ಸ್ ಇರ್ತವೆ. ಬಟ್ ಒನ್ ಥಿಂಗ್, ಚೀನಾ ಏನಕ್ಕೆ ಅಷ್ಟು ಮುಂದೆ ಹೋಗಿದೆ ಅಂದರೆ, ದೇ ಮೋರ್ ಇನ್ವೆಸ್ಟ್ ಆನ್ ರಿಸರ್ಚ್. ಇವತ್ತು ನಮ್ಮ ಇಂಡಿಯಾದಲ್ಲಿ ಪೇಟೆಂಟ್ ತಗೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ಒಂದು ಪೇಟೆಂಟನ್ನು ತಗೋಬೇಕು ಅಂದರೆ. ಬಟ್ ಚೀನಾದಲ್ಲಿ ಪೇಟೆಂಟ್ ತಗೋಬೇಕು ಅಂದರೆ ಸುಲಭ. ಆ್ಯಂಡ್ ಆಲ್ಸೋ ಪೇಟೆಂಟ್ಸ್ ನಮ್ಮ ಇಂಡಿಯಾದಲ್ಲಿ ಅತಿ ಕಮ್ಮಿ ಇರೋರು ಅಂಡ್ ತಗೊಳೋರು. ಚೀನಾದಲ್ಲಿ ಲಕ್ಷಗಟ್ಟಲೆ ಪೇಟೆಂಟ್ಗಳನ್ನ ತಗೋತಾರೆ. ಬಿಕಾಸ್ ದೇ ಇನ್ವೆಸ್ಟ್ ದೇರ್ ಟೈಮ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ ಗಾಯ್ಸ್, ನೀವೇನೇ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರು, ರಿಸರ್ಚ್ ಮಾಡಿ, ಅದ್ರ ಮೇಲೆ ಸ್ಟಡಿ ಮಾಡಿ, ಒಂದನ್ನು ನೋಟ್ ಮಾಡ್ಕೊಳ್ಳಿ. ಅದರಲ್ಲಿರೋ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಏನೇ ಇದ್ರು ಎಲ್ಲ ನೋಟ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಯು ಗೆಟ್ ಸಮ್ ಐಡಿಯಾ ಆ್ಯಂಡ್ come to implementation field and do it. Goodbye.